ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಕೆಮಿಸ್ಟ್ರಿ ಪಾಠಕ್ಕೆ ಎಲ್ಲ ಮಕ್ಕಳಿಗೂ ಸ್ವಾಗತ. ಇದೀಗ ನಾವು 10ನೇ ತರಗತಿಯ ಅಲೋಹ ಯೌಗಿಕಗಳು ಎಂಬ ಪಾಠದಲ್ಲಿದ್ದೇವೆ. ಇದರಲ್ಲಿ ನಾವು ಪ್ರಧಾನವಾಗಿ ಅಮೋನಿಯದ ಬಗ್ಗೆ ಕಲಿತೆವು. ಅಮೋನಿಯವನ್ನು ಪ್ರಯೋಗಶಾಲೆಯಲ್ಲಿ ಉತ್ಪಾದಿಸುವುದು ಹೇಗೆ, ನಂತರ ಅದರ ಕಾರಂಜಿ ಪ್ರಯೋಗದಲ್ಲಿ ಕೆಲವು ಭೌತಿಕ ಗುಣಗಳು, ಇನ್ನೂ ಕೆಲವು ಭೌತಿಕ ಗುಣಗಳನ್ನು ಕಲಿತೆವು. ನಂತರ ಅಮೋನಿಯಾದ ಬಗ್ಗೆ ಅದರ ಉಪಯೋಗಗಳು, ನಂತರ ಅದಕ್ಕೆ ಸಂಬಂಧಿಸಿದ ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆ, ನಂತರ ಇಕ್ಕಡೆಗಳಲ್ಲಿ ಜರುಗುವ ಇನ್ನೂ ಹಲವಾರು ಕ್ರಿಯೆಗಳು, ಏಕಮುಖಿ ರಾಸಾಯನಿಕ ಕ್ರಿಯೆ, ಇದೆಲ್ಲ ಕಲಿತೆವು. ಅದರ ನಂತರ ನಾವು ರಾಸಾಯನಿಕ ಸಮತೋಲನ ಸ್ಥಿತಿ, ಅದರ ವಿಶೇಷತೆಗಳೇನು, ಲೀ-ಶಟಲಿಯರನ ತತ್ವ, ಅದರ ನಂತರ ನಾವು ಲೀ-ಶಟಲಿಯರ್ನ ತತ್ವದ ಪ್ರಕಾರ ರಾಸಾಯನಿಕ ಸಮತೋಲನ ಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಘಟಕಗಳು ಯಾವೆಲ್ಲ ಎಂಬುದಾಗಿ ಕಲಿತೆವು. ಇದೀಗ ನಾವು ಸಲ್ಫ್ಯೂರಿಕ್ ಆಮ್ಲ ಎಂಬ ಇನ್ನೊಂದು ರಾಸಾಯನಿಕ ವಸ್ತುವಿನ ಕುರಿತಾಗಿ ಕಲಿತಿದ್ದೇವೆ. ಅತೀ ಮಹತ್ವವಾಗಿರುವಂತಹ ಒಂದು ರಾಸಾಯನಿಕ ವಸ್ತುವಾಗಿದೆ ಈ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದ್ರೆ ಕೈಗಾರಿಕಾ ರಂಗದಲ್ಲೂ ಕೃಷಿ ರಂಗದಲ್ಲಿ ಕೂಡ ಬೇಕಾಗಿರುವಂತಹ ಒಂದು ರಾಸಾಯನಿಕ ಪದಾರ್ಥವಾಗಿದೆ ಈ ಸಲ್ಫ್ಯೂರಿಕ್ ಆಮ್ಲ. ಇದರ ರಾಸಾಯನಿಕ ಸೂತ್ರ H2SO4. H2SO4 ಅಂತ ಹೇಳಿದ್ರೆ 2 ಹೈಡ್ರೋಜನ್ನ ಪರಮಾಣು, ಸಲ್ಫರ್ನ 1 ಪರಮಾಣು, ಆಕ್ಸಿಜನ್ನ 4 ಪರಮಾಣುಗಳು ಸೇರಿ ಸಲ್ಫ್ಯೂರಿಕ್ ಆಮ್ಲದ ಒಂದು ಅಣು ಆಗಿರ್ತದೆ. ಈ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳುವಂಥದ್ದು ನಿಮಗೆ ಮೊದಲೇ ಪರಿಚಯ ಇರುವಂಥದ್ದು. ಅಂತ ಹೇಳಿದ್ರೆ ನೀವು ರಸಾಯನ ಶಾಸ್ತ್ರದ ಎಷ್ಟೋ ಪ್ರಯೋಗಗಳಲ್ಲಿ ನೀವು ಪ್ರಯೋಗಶಾಲೆಯಲ್ಲಿ ಬಳಸಿದ್ದೀರಿ. ಇದಲ್ಲದೆ ಇತರ ಯಾವೆಲ್ಲ ಆಮ್ಲಗಳು ನಿಮಗೆ ಪರಿಚಯವಿದೆ? ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸರಿ, ಈ ಎಲ್ಲ ಆಮ್ಲಗಳ ಬಗ್ಗೆ ತಿಳಿದಿದೆ. ಇವುಗಳಿಗಿಂತಲೂ ಅತಿ ಹೆಚ್ಚು ಮಹತ್ವವಿರುವಂತಹ ಆಮ್ಲವಾಗಿದೆ ಈ ಸಲ್ಫ್ಯೂರಿಕ್ ಆಮ್ಲ. ಇದನ್ನು ನಾವು ರಾಸಾಯನಿಕ ಪದಾರ್ಥಗಳ ರಾಜ ಎಂಬುದಾಗಿ ಕರೀತೇವೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ರಂಗದಲ್ಲಿ ರಾಸಾಯನಿಕ ಗೊಬ್ಬರ ತಯಾರಿಗೆ ಹೇಗಿದ್ರೂ ಇದು ಬೇಕಾಗ್ತದೆ. ಇನ್ನು ಬೇರೆ ಉಪಯೋಗಗಳು ಅಂತ ಹೇಳಿದ್ರೆ ರಾಸಾಯನಿಕ ಪದಾರ್ಥಗಳ, ಇತರ ಕೆಲವು ರಾಸಾಯನಿಕ ಪದಾರ್ಥಗಳ ತಯಾರಿಗೆ ಈ ಸಲ್ಫ್ಯೂರಿಕ್ ಆಮ್ಲ ಅತಿ ಪ್ರಧಾನವಾಗಿ ಬೇಕಾಗ್ತದೆ. ಇನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೆಲವು ಉಪಯೋಗಗಳನ್ನು ಒಂದು ಪದ ಸೂರ್ಯವಾಗಿ ಕೊಟ್ಟಿದ್ದಾರೆ ನೋಡಿ. ಏನೆಲ್ಲ ಉಪಯೋಗ ಇದೆ ಸಲ್ಫ್ಯೂರಿಕ್ ಆಮ್ಲದಿಂದ ಎಂಬುದನ್ನು ಇದರಿಂದ ಸುಲಭವಾಗಿ ನಿಮಗೆ ತಿಳ್ಕೊಳ್ಬಹುದು. ಫೈಬರ್ಗಳ ತಯಾರಿ, ಪೇಂಟಿನ ತಯಾರಿ, ಸ್ಫೋಟಕ ವಸ್ತುಗಳ ತಯಾರಿ, ಪೆಟ್ರೋಲಿಯಂ ಉತ್ಪನ್ನಗಳ ಶುದ್ಧೀಕರಣ, ರಾಸಾಯನಿಕ ಗೊಬ್ಬರ ತಯಾರಿ, ರಾಸಾಯನಿಕ ಪದಾರ್ಥಗಳ ತಯಾರಿ, ಹೀಗೆಲ್ಲ ಅನೇಕ ಪ್ರಯೋಜನಗಳು ಇದರಿಂದ ಇವೆ. ಆದುದರಿಂದಲೇ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ರಾಸಾಯನಿಕ ಪದಾರ್ಥಗಳ ರಾಜ ಎಂಬುದಾಗಿ ಕರೀತೇವೆ. ಇನ್ನೂ ಕೆಲವು ಉಪಯೋಗಗಳನ್ನು ನಿಮಗೆ ಅದರಿಂದ ತಿಳ್ಕೊಳ್ಬಹುದು. ಇನ್ನು ನಾವು ಸಲ್ಫ್ಯೂರಿಕ್ ಆಮ್ಲದ ಉತ್ಪಾದನೆ ಹೇಗೆ ಎಂಬುದಾಗಿ ಕಲಿಯೋಣ. ಸಲ್ಫ್ಯೂರಿಕ್ ಆಮ್ಲದ ತಯಾರಿಯನ್ನು ಅಂತ ಹೇಳಿದ್ರೆ ಕೈಗಾರಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ
ತಯಾರಿಸುವಂತಹ ಪ್ರಕ್ರಿಯೆಯನ್ನು ಸಂಪರ್ಕ ಪ್ರಕ್ರಿಯೆ, ಕಾಂಟ್ಯಾಕ್ಟ್ ಪ್ರೊಸೆಸ್ ಎಂಬುದಾಗಿ ಕರೆಯುತ್ತೇವೆ. ಇದು ಹೇಗೆ? ಇದರಲ್ಲಿ 4 ಹಂತಗಳಿವೆ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಮ್ಲ ತಯಾರಾಗುವಂತಹ ವಿಧಾನವನ್ನು ನಾವು 4 ಹಂತಗಳಲ್ಲಾಗಿ ಕಲಿಯಲಿದ್ದೇವೆ. ಮೊದಲನೇದಾಗಿ ಸಲ್ಫರ್ ಆಕ್ಸಿಜನ್ನೊಂದಿಗೆ ಉರಿಯುವುದು. ಇದರಿಂದ ಸಲ್ಫರ್ ಡೈಆಕ್ಸೈಡ್ ಎಂಬ ಉತ್ಪನ್ನ ಉಂಟಾಗ್ತದೆ. ಇದರ ಸಮೀಕರಣ ಹೇಗೆ ಬರೀಬಹುದು? S+O2 gives SO2 ಅಂತ ಹೇಳಿದ್ರೆ S ಸಲ್ಫರ್, O2 ಆಕ್ಸಿಜನ್ನ ಒಂದು ಅಣು, ಇದು ಸೇರಿ ಸಲ್ಫರ್ ಡೈಆಕ್ಸೈಡ್ ಉಂಟಾಗ್ತದೆ. ಇನ್ನು ಎರಡನೇ ಹಂತದಲ್ಲಿ ಸಲ್ಫರ್ ಡೈಆಕ್ಸೈಡ್ ಪುನಃ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ನ ಉತ್ಕರ್ಷಣೆಯಿಂದ ನಮಗೆ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ಪಡೆಯಬಹುದು. ಇದರ ಸಮೀಕರಣ ಹೇಗೆ? 2SO2 plus O2 gives 2SO3 plus ಉಷ್ಣ. ಇದೊಂದು ಉಷ್ಣ ವಿಸರ್ಜಕ ಕ್ರಿಯೆ. ಅಲ್ಲದೆ ಇಲ್ಲಿ ವೆನೇಡಿಯಂ ಪೆಂಟಾಕ್ಸೈಡ್ V2O5 ಅನ್ನು ಘನ ಪ್ರೇರಕವಾಗಿ ಬಳಸಬಹುದು. ಅಲ್ಲದೆ 450 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಅನುಕೂಲಕರ ಉಷ್ಣತೆಯಾಗಿದೆ. ನಂತರ 1 ರಿಂದ 2 ATM ನಷ್ಟು ಒತ್ತಡ ಇಲ್ಲಿ ಅನುಕೂಲಕರ ಒತ್ತಡವಾಗಿದೆ. ಹೀಗೆ ಇದೊಂದು ಇಕ್ಕಡಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ ಆದ ಕಾರಣ ನಿಮಗೆ ಅದರ ಬಾಣದ ಗುರುತನ್ನು ನೋಡುವಾಗ ಗೊತ್ತಾಗಬಹುದು. ಇದರಲ್ಲಿ ಮುಂದಕ್ಕೆ ಜರುಗುವ ಕ್ರಿಯೆಯಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ ಉಂಟಾಗ್ತದೆ. ಹಿಂದಕ್ಕೆ ಜರುಗುವಾಗ ಪುನಃ ಪ್ರವರ್ತಕಗಳಾದ ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಉಂಟಾಗ್ತದೆ. ಹೀಗೆ ದಟ್ಟಣೆ, ಉಷ್ಣತೆ, ಒತ್ತಡಗಳನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಲೀ ಶೆಟಲಿಯರ್ನ ತತ್ವದ ಪ್ರಕಾರ ನಮಗೆ ಹೆಚ್ಚೆಚ್ಚು ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ಪಡೆಯುವ ರೀತಿ ಉಪಯೋಗ ಆಗ್ತದೆ. ಇನ್ನು ಮುಂದಿನ ಹಂತ, 3ನೇ ಹಂತದಲ್ಲಿ ಈ ಸಲ್ಫರ್ ಟ್ರೈಆಕ್ಸೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಇದರಿಂದ ಹೊಸ ಒಂದು ಪದಾರ್ಥ ಓಲಿಯಂ ಉಂಟಾಗ್ತದೆ. ಇದರ ಸಮೀಕರಣ ಹೇಗೆ ನೋಡಿ? SO3 plus H2SO4 gives H2S2O7. H2S2O7 ಇದು ಓಲಿಯಂನ ಅಣುಸೂತ್ರವಾಗಿದೆ. ಹೀಗೆ ಇದು 3ನೇ ಹಂತ. ಇದರಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ ಮೊದಲೇ ತಯಾರಾಗಿರುವಂತಹ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಓಲಿಯಂ ಉಂಟಾಗುವಂಥದ್ದು. ಇನ್ನು 4ನೇ ಹಂತದಲ್ಲಿ ಈ ಓಲಿಯಂ H2S2O7 ಅದು ನೀರಿನೊಂದಿಗೆ ವಿಲೀನವಾಗಲ್ಪಟ್ಟು ಸಲ್ಫ್ಯೂರಿಕ್ ಆಮ್ಲ ತಯಾರಾಗ್ತದೆ. H2S2O7 ಪ್ಲಸ್ H2O gives H2SO4. H2S2O7 plus H2O gives 2H2SO4 ಅಂತ ಹೇಳಿದ್ರೆ ಇಲ್ಲಿ 2 ಸಲ್ಫ್ಯೂರಿಕ್ ಆಮ್ಲದ ಅಣುಗಳು ಉಂಟಾಗ್ತವೆ. ಈ ರೀತಿ 4 ಹಂತಗಳಲ್ಲಾಗಿ ಸಲ್ಫ್ಯೂರಿಕ್ ಆಮ್ಲ ತಯಾರಾಗುವುದನ್ನು ನಾವು ಸಂಪರ್ಕ ಪ್ರಕ್ರಿಯೆ ಅಥವಾ ಕಾಂಟ್ಯಾಕ್ಟ್ ಪ್ರೊಸೆಸ್ ಎಂಬುದಾಗಿ ಕರೆಯುತ್ತೇವೆ. ಇನ್ನು ನಮಗೆ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ನಿಜವಾಗಿ ನೀರಿನಲ್ಲಿ ವಿಲೀನಗೊಳಿಸಿದಾಗ ಸಲ್ಫ್ಯೂರಿಕ್ ಆಮ್ಲ ಆಗಬಹುದು ಎಂಬುದು ತಿಳಿದಿದೆ. ಅಂತ ಹೇಳಿದ್ರೆ SO3 plus H2O gives H2SO4. ಆದರೆ ಈ ರೀತಿ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ನೀರಿನಲ್ಲಿ ವಿಲೀನಗೊಳಿಸಿ ಸಲ್ಫ್ಯೂರಿಕ್ ಆಮ್ಲ ಉಂಟಾದ್ರೆ ಇದು ಒಂದು ಶಾಖ ವಿಸರ್ಜಕ ಕ್ರಿಯೆ, ಅತಿಯಾದ ಉಷ್ಣ ಬಿಡುಗಡೆಯಾಗುವಂತಹ ಕ್ರಿಯೆ. ಆದುದರಿಂದ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಲ್ಫರ್ ಟ್ರೈಆಕ್ಸೈಡ್ ನೀರಿನಲ್ಲಿ ವಿಲೀನ ಆದ ಕೂಡಲೇ ಉಂಟಾಗಿರುವಂತಹ ಸಲ್ಫ್ಯೂರಿಕ್ ಆಮ್ಲ ಶಾಖ ವಿಸರ್ಜಕ ಕ್ರಿಯೆಯಾದುದರಿಂದ ಸಣ್ಣ ಕಣಗಳಾದ ಮಂಜಿನಂತಿರುವ ಸ್ಮೋಗ್ ಎಂಬ ವಸ್ತು ಉಂಟಾಗ್ತದೆ. ಇದು ಮುಂದಿನ ವಿಲೀನವಾಗುವಿಕೆಯನ್ನು ತಡೆಯುತ್ತದೆ. ಇದರಿಂದ ಸಲ್ಫ್ಯೂರಿಕ್ ಆಮ್ಲವನ್ನು ನಮಗೆ ಹೆಚ್ಚು ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಅಲ್ಲಿಗೆ ನಿಂತು ಹೋಗಬಹುದು. ಆದುದರಿಂದ ಇಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ಸಲ್ಫ್ಯೂರಿಕ್ ಆಮ್ಲದೊಂದಿಗೆನೇ ವರ್ತಿಸುವಂತೆ ಮಾಡಿ ಓಲಿಯಂ ಉಂಟಾಗಿ ಓಲಿಯಂ ನೀರಿನೊಂದಿಗೆ ವಿಲೀನವಾಗಿಯೇ ಸಲ್ಫ್ಯೂರಿಕ್ ಆಮ್ಲ ತಯಾರಾಗಬೇಕು. ಇನ್ನು ನಮಗೆ ಈ ಸಂಪರ್ಕ ಕ್ರಿಯೆಯ ಫ್ಲೋ ಚಾರ್ಟ್ ಅನ್ನು ಕಲಿಬಹುದು. ನಿಮಗೆ ಇದರಿಂದ ಸುಲಭವಾಗಿ ನಿಮಗೆ ಸಲ್ಫ್ಯೂರಿಕ್ ಆಮ್ಲ ತಯಾರಾಗುವುದನ್ನು
ಕಲಿತುಕೊಳ್ಬಹುದು. ಅದನ್ನೊಮ್ಮೆ ನೋಡಿ. S+O2 gives SO2. ಪುನಃ SO2 SO3 ಆಗ್ತದೆ. ಬಾಣದ ಗುರುತಿನ ಮೇಲೆ O2 ಇದೆ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಸಲ್ಫರ್ ಟ್ರೈಆಕ್ಸೈಡ್. ನಂತರ ಪುನಃ ಸಲ್ಫರ್ ಟ್ರೈಆಕ್ಸೈಡ್ ಓಲಿಯಂ ಆಗುವಂತದ್ದು. ಅದರ ಎಡೆಯಲ್ಲಿ ಬಾಣದ ಗುರುತಿನಲ್ಲಿ ಏನ್ ಬರೆದಿದ್ದಾರೆ, H2SO4 ಅಂತ ಹೇಳಿದ್ರೆ SO3 H2SO4 ನೊಂದಿಗೆ ಸೇರಿ ಓಲಿಯಂ ಉಂಟಾಗುವಂತದ್ದು. ಪುನಃ ಓಲಿಯಂ H2S2O7 ಪುನಃ ನೀರಿನೊಂದಿಗೆ ವರ್ತಿಸಿ ಸಲ್ಫರ್ ಏನಾಗ್ತದೆ, ಸಲ್ಫ್ಯೂರಿಕ್ ಆಮ್ಲ ತಯಾರಾಗ್ತದೆ ಅಂತ ಹೇಳಿದ್ರೆ H2S2O7 ಪ್ಲಸ್ H2 gives H2SO4 ಆಗ್ತದೆ. ಇನ್ನು ನಮಗೆ ಸಲ್ಫ್ಯೂರಿಕ್ ಆಮ್ಲದ ಭೌತಿಕ ಗುಣಗಳನ್ನು ಕಲಿಯೋಣ. ಸಲ್ಫ್ಯೂರಿಕ್ ಆಮ್ಲಕ್ಕೆ ಬಣ್ಣ ಇಲ್ಲ ಅಂತ ಹೇಳಿದ್ರೆ ಅದು ಕಲರ್ಲೆಸ್. ನಂತರ ಇದರ ಸ್ನಿಗ್ಧತೆ ಅಂತ ಹೇಳಿದ್ರೆ ವಿಸ್ಕೋಸಿಟಿ ತುಲನಾತ್ಮಕವಾಗಿ ಹೆಚ್ಚು. ಹಾಗಾದ್ರೆ ಸ್ನಿಗ್ಧತೆ ಅಂತ ಹೇಳಿದ್ರೆ ಏನು ಹೇಳ್ಬೋದಾ? ಸ್ನಿಗ್ಧತೆ ಅಂತ ಹೇಳಿದ್ರೆ ಒಂದು ಅಂಟುವಂತ ಗುಣವಿರುವಂತ ಪದಾರ್ಥ. ಅಂಟುವಂಥದ್ದು ಮಾತ್ರ ಅಲ್ಲ, ದಪ್ಪ ಇರ್ತದೆ. ಇದೆಲ್ಲ ಸಾಮಾನ್ಯ ನಮ್ಮ ತೆಂಗಿನ ಎಣ್ಣೆ ಜೇನುತುಪ್ಪ ಎಲ್ಲ ನೋಡಿದಿರಲ್ವಾ, ಆ ತರ ದಪ್ಪ ಇರುವಂಥದ್ದು. ಅಲ್ಲದೆ ಅರ್ಧ ಪ್ರವಾಹಿ ಗುಣ ಕೂಡ ಇದಕ್ಕೆ ಇರ್ತದೆ. ಅದು ಮಾತ್ರ ಅಲ್ಲ, ಆಂತರಿಕ ಘರ್ಷಣೆ ಕೂಡ ಇರುವಂತದ್ದಾಗಿದೆ. ಇದನ್ನೇ ನಾವು ಸ್ನಿಗ್ಧತೆ ಅಂತ ಹೇಳುವಂಥದ್ದು. ಈ ಸ್ನಿಗ್ಧತೆ ಎಂಬ ಗುಣ ಕೂಡ ಸಲ್ಫ್ಯೂರಿಕ್ ಆಮ್ಲಕ್ಕೆ ತುಲನಾತ್ಮಕವಾಗಿ ಹೆಚ್ಚು ಇದೆ. ಇದಲ್ಲದೆ ಇನ್ನು ಮೂರನೇ ಭೌತಿಕ ಗುಣ ಏನು ಅಂತ ಹೇಳಿದ್ರೆ ಕೊರೆಯುವ ಸ್ವಭಾವ. ಇದಕ್ಕೆ ಕೊರೆತಕಾರಿ ಸ್ವಭಾವವಿದೆ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಇದು ಬಿದ್ರೆ ಬಟ್ಟೆಗಳು ಸುಟ್ಟು ಹೋಗ್ಬಹುದು. ಮಾತ್ರ ಅಲ್ಲ, ಮರದ ವಸ್ತುಗಳ ಮೇಲೆ ಬಿದ್ರೆ ಅಲ್ಲಿ ಕೊರೆತ ಉಂಟಾಗ್ತದೆ. ಆದ ಕಾರಣ ಸಲ್ಫ್ಯೂರಿಕ್ ಆಮ್ಲಕ್ಕೆ ಕೊರೆಯುವ ಸ್ವಭಾವ ಅಥವಾ ಕೊರೆತಕಾರಿ ಸ್ವಭಾವ ಇದೆ. ಇದನ್ನು ಕೊರೋಸಿವ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇನ್ನು ನಾಲ್ಕನೇ ಗುಣ ನೀರಿಗಿಂತ ಸಾಂದ್ರತೆ ಹೆಚ್ಚು. ಈ ಸಲ್ಫ್ಯೂರಿಕ್ ಆಮ್ಲದ ಸಾಂದ್ರತೆ ನೀರಿಗಿಂತ ಹೆಚ್ಚು, ನೀರಿನಲ್ಲಿ ವಿಲೀನವಾಗ್ತದೆ. ಹಾಗಿದ್ರೆ ಇನ್ನು ನಾವು ರಾಸಾಯನಿಕ ಗುಣಗಳಲ್ಲಿ ಇನ್ನೂ ಹೆಚ್ಚಾಗಿ ಸಲ್ಫ್ಯೂರಿಕ್ ಆಮ್ಲ ನೀರಿನಲ್ಲಿ ವಿಲೀನಗೊಳ್ಳುವುದು ಹೇಗೆ, ಯಾವ ರೀತಿ ನಮಗೆ ನೀರಿನಲ್ಲಿ ವಿಲೀನಗೊಳಿಸಿ ಇದನ್ನು ದುರ್ಬಲಗೊಳಿಸಬಹುದು ಎಂಬುದನ್ನೆಲ್ಲ ಕಲಿತುಕೊಳ್ಬಹುದು. ಹೀಗೆ ನಾವು ಕೆಲವು ರಾಸಾಯನಿಕ ಗುಣಗಳ ಬಗ್ಗೆ ಈಗ ಕಲಿಯೋಣ. ಸಲ್ಫ್ಯೂರಿಕ್ ಆಮ್ಲ ಒಂದು ಪ್ರಬಲವಾದ ಆಮ್ಲ ಎಂಬುದಾಗಿ ನಿಮಗೆ ತಿಳಿದಿದೆ. ಈ ಸಲ್ಫ್ಯೂರಿಕ್ ಆಮ್ಲವನ್ನು ದುರ್ಬಲಗೊಳಿಸಬೇಕಿದ್ರೆ ನಾವು ಪ್ರಬಲ ಸಲ್ಫ್ಯೂರಿಕ್ ಆಮ್ಲಕ್ಕೆ ನೇರವಾಗಿ ನೀರನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು 5 ml ನಷ್ಟು ನೀರನ್ನು ತೆಗೆದುಕೊಂಡು ಒಂದು ಬೀಕರ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ ನಾವು ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಬಿಂದು ಬಿಂದುವಾಗಿ ಸೇರಿಸಬೇಕು. ಆಗಲೇ ನಮ್ಗೆ ಬೀಕರ್ನ ಅಡಿಭಾಗವನ್ನು ಮುಟ್ಟಿ ನೋಡಿದ್ರೆ ಬಿಸಿ ಅನುಭವ ಆಗ್ಬಹುದು. ಇದರಿಂದ ಏನರ್ಥ ಆಗ್ತದೆ, ಸಲ್ಫ್ಯೂರಿಕ್ ಆಮ್ಲ ನೀರಿನೊಂದಿಗೆ ವಿಲೀನವಾಗುವಂತಹ ಕ್ರಿಯೆ ಶಾಖ ವಿಸರ್ಜಕ ಕ್ರಿಯೆ ಎಂಬುದಾಗಿ ಅರ್ಥ ಆಗ್ತದೆ. ಅಂತ ಹೇಳಿದ್ರೆ ಇನ್ನು ನಾವು ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ದುರ್ಬಲಗೊಳಿಸಲಿಕ್ಕೆ ನಾವು ಆಮ್ಲಕ್ಕೆ ನೀರು ಸೇರಿಸಿದ್ರೆ ಏನಾಗಬಹುದು, ಆದ್ರೆ ಅದು ನೇರವಾಗಿ ದೇಹದ ಯಾವುದಾದ್ರೂ ಭಾಗಕ್ಕೆ ಬಿದ್ದು ಸುಟ್ಟ ಗಾಯಗಳುಂಟಾಗುವ ಸಾಧ್ಯತೆ ಇದೆ. ಅಷ್ಟು ಕೂಡ ಅಪಾಯಕಾರಿಯಾಗಿರುವಂತಹ ಆಮ್ಲವಾಗಿರ್ತದೆ ಈ ಪ್ರಬಲ ಸಲ್ಫ್ಯೂರಿಕ್ ಆಮ್ಲ. ಆದ ಕಾರಣ ನಾವು ಹೆಚ್ಚಿನ ಪ್ರಯೋಗಗಳಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ದುರ್ಬಲಗೊಳಿಸಿ ಉಪಯೋಗಿಸುವಲ್ಲಿ ಮೊದಲು ನೀರನ್ನು ತೆಗೆದುಕೊಂಡು ಅದಕ್ಕೆ ನಾವು ಬಿಂದು ಬಿಂದುವಾಗಿ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ಕದಡಬೇಕಾಗ್ತದೆ. ಇನ್ನು ಮುಂದಕ್ಕೆ ನಾವು ಸಲ್ಫ್ಯೂರಿಕ್ ಆಮ್ಲದ ನಿರ್ಜಲೀಕಾರಕ ಗುಣವನ್ನು ತಿಳಿದುಕೊಳ್ಳೋಣ. ನಿರ್ಜಲೀಕಾರಕ ಗುಣ ಅಥವಾ ನಿರ್ಜಲೀಕಾರಕ ಅಂತ ಹೇಳಿದ್ರೆ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಸಲ್ಫ್ಯೂರಿಕ್ ಆಮ್ಲ ವರ್ತಿಸ್ತದೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಅಂತ ಹೇಳ್ಬಹುದು, ನಿರ್ಜಲೀಕರಣ. ಇದಕ್ಕೆ ನಾವು ಪ್ರಧಾನವಾಗಿ ಹೇಳುವಂತಹ ಒಂದು ಪ್ರಯೋಗ ಯಾವುದು ಅಂತ ಹೇಳಿದ್ರೆ, ಒಂದು ವಾಚ್ ಗ್ಲಾಸ್ ನಲ್ಲಿ ನಾವು ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು. ಸಕ್ಕರೆಯ ಅಣುಸೂತ್ರ ನಿಮಗೆ ತಿಳಿದಿದೆಯೇ? C12 H22 O11 ಅಂತ ಹೇಳಿದ್ರೆ ಸಕ್ಕರೆಯ ಒಂದು ಅಣುವಿನಲ್ಲಿ ಕಾರ್ಬನ್ನ 12 ಪರಮಾಣು ಇದೆ, ಹೈಡ್ರೋಜನ್ನ 22 ಪರಮಾಣು ಇದೆ, ಆಕ್ಸಿಜನ್ನ 11 ಪರಮಾಣು ಇದೆ. ಹೀಗೆ ಸಲ್ಫ್ಯೂರಿಕ್
ಆಮ್ಲವನ್ನು ಇದಕ್ಕೆ ನಾವು ಸೇರಿಸಿದ್ರೆ ಅಂತ ಹೇಳಿ ಒಂದು ವಾಚ್ ಗ್ಲಾಸ್ ನಲ್ಲಿರುವ ಸಕ್ಕರೆಗೆ ನಾವು ಸಲ್ಫ್ಯೂರಿಕ್ ಆಮ್ಲ, ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಸ್ವಲ್ಪ ಸೇರಿಸಿದಾಗ ಅದು ಕಪ್ಪಾದ ಮಸಿ ಆಗ್ತದೆ. ಅಂತ ಹೇಳಿದ್ರೆ ಏನು, ಸಲ್ಫ್ಯೂರಿಕ್ ಆಮ್ಲ ಏನು ಮಾಡಿದೆ, ಇಲ್ಲಿ ನಮ್ಮ ಸಕ್ಕರೆಯನ್ನು ಅದು ನಿರ್ಜಲೀಕೃತಗೊಳಿಸಿದೆ ಅಥವಾ ನಿರ್ಜಲೀಕರಣಗೊಳಿಸಿದೆ. ಸಲ್ಫ್ಯೂರಿಕ್ ಆಮ್ಲದಲ್ಲಿ ಇಂಥ ಒಂದು ನಿರ್ಜಲೀಕಾರಕ ಗುಣ ಇರುವ ಕಾರಣವೇ ಸಕ್ಕರೆಯನ್ನು ಅದು ಮಸಿಯನ್ನಾಗಿ ಮಾಡ್ತದೆ. ಆದ ಕಾರಣ ಇಲ್ಲಿ ಉತ್ಪನ್ನ ಯಾವುದು, ಮಸಿ ಅಂತ ಹೇಳಿದ್ರೆ ಕಾರ್ಬನ್, ಇಲ್ಲಿ ಮಸಿ ಅಂತ ಹೇಳಿದ್ರೆ C12 H22 O11 ಪ್ಲಸ್ H2SO4, ಅದನ್ನು ಗೀಸಿನ ಮೇಲೆ ಬರಿಬಹುದು. ಸಮೀಕರಣ ಬರೆಯುವಾಗ ಉಂಟಾದ ಉತ್ಪನ್ನ 12C ಪ್ಲಸ್ 11 H2O. ಹಾಗಿದ್ರೆ ಇಲ್ಲಿ ಮಸಿ ಯಾವುದು, ಕಾರ್ಬನ್ ಇಲ್ಲಿ ಉತ್ಪನ್ನವಾಗಿರುವಂತಹ ಮಸಿ. ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಅದರಲ್ಲಿರುವ ಅಂತ ಹೇಳಿದ್ರೆ ಸಕ್ಕರೆಯಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ನೀರಿನ ಅದೇ ನಿಷ್ಪತ್ತಿಯಲ್ಲಿ ಹೀರಿಕೊಂಡಿದೆ. ಅಂತ ಹೇಳಿದ್ರೆ ಸಕ್ಕರೆಯ ಒಂದು ಅಣುವಿನಲ್ಲಿ H22O11 ಅಂತ ಹೇಳಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಿಷ್ಪತ್ತಿ 22:11 ಅಂತ ಹೇಳಿದ್ರೆ ಅದನ್ನು ಸರಳಗೊಳಿಸಿದಾಗ ಅದು 2:1 ಎಂಬ ನಿಷ್ಪತ್ತಿಯಲ್ಲಿ ಸಕ್ಕರೆಯಲ್ಲಿ ಇದೆ. ಆದ ಕಾರಣ ರಾಸಾಯನಿಕವಾಗಿ ನೀರು ಇದರಲ್ಲಿ ಸಂಯೋಗಗೊಂಡಿದೆ. ಹೀಗೆ ರಾಸಾಯನಿಕವಾಗಿ ಸಂಯೋಗಗೊಂಡಿರುವಂತಹ ನೀರನ್ನು ಅಥವಾ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ನೀರಿನ ಅದೇ ನಿಷ್ಪತ್ತಿಯಲ್ಲಿ ಸಲ್ಫ್ಯೂರಿಕ್ ಆಮ್ಲ ಇಲ್ಲಿ ಹೀರ್ತದೆ. ಆದ ಕಾರಣ ಈ ಕ್ರಿಯೆಯನ್ನು ನಮಗೆ ನಿರ್ಜಲೀಕರಣ ಅಂತೇಳಿ ಕರಿಬಹುದು, ಡಿಹೈಡ್ರೇಷನ್ ಅಂತೇಳಿ ಕರಿಬಹುದು. ಹಾಗಾದ್ರೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಏನು, ಸಲ್ಫ್ಯೂರಿಕ್ ಆಮ್ಲ ಇಲ್ಲಿ ನಿರ್ಜಲೀಕಾರಕವಾಗಿ ವರ್ತಿಸ್ತದೆ. ಹೀಗೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ನಿರ್ಜಲೀಕಾರಕವಾಗಿ ವರ್ತಿಸ್ತದೆ ಎಂಬುದನ್ನು ಈ ಸಕ್ಕರೆಗೆ ಸಲ್ಫ್ಯೂರಿಕ್ ಆಮ್ಲ ಸೇರಿಸುವಂತಹ ಪ್ರಯೋಗದಲ್ಲಿ ತಿಳ್ಕೊಂಡಿದ್ದೀರಿ. ಅದೇ ರೀತಿ ಇನ್ನೂ ಕೆಲವು ಚಟುವಟಿಕೆಗಳನ್ನು ನೋಡೋಣ. ಈ ಚಟುವಟಿಕೆಗಳ ನಿರೀಕ್ಷಣೆಯನ್ನು ನೀವು ಬಲಬದಿಯಲ್ಲಿ ಪಟ್ಟಿಯಲ್ಲಿ ಬರಿಬೇಕು. ಮೊದಲನೇದಾಗಿ ಹತ್ತಿ ಬಟ್ಟೆಗೆ ನಾವು ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಎರೆದ್ರೆ ಏನಾಗಬಹುದು ಅಂತ ನೋಡ್ಬೇಕು. ಹತ್ತಿ ಬಟ್ಟೆಗೆ ಸಲ್ಫ್ಯೂರಿಕ್ ಆಮ್ಲ ಹಾಕಿದ ಕೂಡಲೇ ಅದು ಸುಟ್ಟು ಹೋಗ್ತದೆ, ಎಂತಾರೆ ಅದು ಕಪ್ಪಾಗ್ತದೆ. ಅಂತಾರೆ ಇಲ್ಲಿ ಕೂಡ ಅದು ಸಕ್ಕರೆಯ ಹಾಗೆ ಅದೇ ರೀತಿ ಕಪ್ಪಾದ ಮಸಿ ಆಗ್ತದೆ. ಸಕ್ಕರೆಯ ಅದೇ ರೀತಿ ಇನ್ನೊಂದು ವಸ್ತು ಗ್ಲೂಕೋಸ್. ಎರಡನೇದಾಗಿ ನೋಡಿ, ಗ್ಲೂಕೋಸ್ ಅನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಂಡು ನಾವು ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ ನೋಡುವ. ಈ ಗ್ಲೂಕೋಸ್ ಕೂಡ ಏನಾಗ್ತದೆ, ಕಪ್ಪಾದ ಮಸಿ ಆಗ್ತದೆ. ಗ್ಲೂಕೋಸ್ ನ ರಾಸಾಯನಿಕ ಸೂತ್ರ C6H12O6. H12O6 ಅಂತ ಹೇಳಿದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಲ್ಲಿ ನೀರಿನ ಅದೇ ನಿಷ್ಪತ್ತಿಯಲ್ಲಿದೆ. ಆದ ಕಾರಣ ಗ್ಲೂಕೋಸ್ ನಲ್ಲಿ ಕೂಡ ರಾಸಾಯನಿಕವಾಗಿ ಸಂಯೋಗಗೊಂಡಿರುವಂತಹ ನೀರಿನಂಶವನ್ನು ಸಲ್ಫ್ಯೂರಿಕ್ ಆಮ್ಲ ಹೀರ್ತದೆ. ಹೀಗೆ ಇದನ್ನು ಕೂಡ ಅದು ಕಪ್ಪಾದ ಮಸಿ ಆಗಿ ಮಾಡುವುದು. ಸಲ್ಫ್ಯೂರಿಕ್ ಆಮ್ಲ ಇಲ್ಲಿ ಕೂಡ ನಿರ್ಜಲೀಕೃತ ಗುಣವನ್ನು ತೋರಿಸುವ ಕಾರಣ ಅದು ನಿರ್ಜಲೀಕಾರಕ. ಇನ್ನೊಂದು ಉದಾಹರಣೆ, ಮೂರನೇ ಚಟುವಟಿಕೆ ನೋಡಿ. ಕಾಪರ್ ಸಲ್ಫೇಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಮೈಲು ತುತ್ತು, ನೀಲ ಬಣ್ಣದ ಮೈಲು ತುತ್ತು ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನಾವು ಈ ಮೈಲು ತುತ್ತು ಅಥವಾ CuSO4 5H2O ಎಂಬುದಾಗಿ ಇದರ ರಾಸಾಯನಿಕ ಸೂತ್ರ. ಕಾಪರ್ ಸಲ್ಫೇಟ್ ಇದಕ್ಕೆ ನಾವು ಸ್ವಲ್ಪ ಸೇರಿಸಬೇಕು ಸಲ್ಫ್ಯೂರಿಕ್ ಆಮ್ಲವನ್ನು. ಆಗ ಏನಾಗಬಹುದು ನಿರೀಕ್ಷಣೆ, ಅದು ಬಿಳಿ ಬಣ್ಣಕ್ಕೆ ಬದಲಾಗ್ತದೆ. ಅಂತ ಹೇಳಿದ್ರೆ ನೀಲ ಬಣ್ಣದ ಕಾಪರ್ ಸಲ್ಫೇಟ್ ಅನ್ನು ಸಲ್ಫ್ಯೂರಿಕ್ ಆಮ್ಲ ಬಿಳಿ ಬಣ್ಣಕ್ಕೆ ಬದಲಾಯಿಸ್ತದೆ. ಅಂತ ಹೇಳಿದ್ರೆ ಅದರಲ್ಲಿರುವಂತಹ ನೀರಿನ ಅಂಶವನ್ನು ಅದು ಹೀರಿದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಸಲ್ಫ್ಯೂರಿಕ್ ಆಮ್ಲ ಯಾವ ರೀತಿ ರಾಸಾಯನಿಕವಾಗಿ ಹೀರಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ 5H2O ಇದೆ, ಅದನ್ನು ಸಂಪೂರ್ಣವಾಗಿ ಸಲ್ಫ್ಯೂರಿಕ್ ಆಮ್ಲ ಹೀರಿ ಅದನ್ನು ಬಿಳಿ ಬಣ್ಣಕ್ಕೆ ಬದಲಾಯಿಸಿದೆ. ಇಲ್ಲಿ ಕೂಡ ಸಲ್ಫ್ಯೂರಿಕ್ ಆಮ್ಲದ ನಿರ್ಜಲೀಕರಣ ಗುಣವನ್ನು ಕಾಣಬಹುದು. ಇಲ್ಲಿ ನಾವು ಸಮೀಕರಣ ಬರೆಯುವುದಿದ್ರೆ CuSO4 5H2O ಪ್ಲಸ್ H2SO4 gives CuSO4 ಪ್ಲಸ್ 5H2O ಅಂತ ಹೇಳಿದ್ರೆ ಕಾಪರ್ ಸಲ್ಫೇಟ್ ಮತ್ತು ನೀರು ಎರಡು ಉತ್ಪನ್ನಗಳಾಗಿ ಸಿಗ್ತದೆ.
ಅಂತ ಹೇಳಿದ್ರೆ ಆ ನೀರು ಕೂಡ ಉತ್ಪನ್ನವಾಗಿ ಸಿಕ್ಕಿದೆ ಹೇಗೆ? ಮೊದಲು ಅದು ಕಾಪರ್ ಸಲ್ಫೇಟ್ ಹರಳುಗಳಲ್ಲಿಯೇ ರಾಸಾಯನಿಕವಾಗಿ ಸಂಯೋಗಗೊಂಡಿತ್ತು. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಆ ನೀರಿನ ಅಣುಗಳು ಅದರಿಂದ ಬೇರ್ಪಟ್ಟಿತು. ಹೀಗೆ ಕಾಪರ್ ಸಲ್ಫೇಟ್ ಅನ್ನು ಕೂಡ ಈ ಸಲ್ಫ್ಯೂರಿಕ್ ಆಮ್ಲ ನಿರ್ಜಲೀಕೃತಗೊಳಿಸಿದೆ. ಇನ್ನು ನಮಗೆ ಸಲ್ಫ್ಯೂರಿಕ್ ಆಮ್ಲದ ಶುಷ್ಕಕಾರಕ ಗುಣ ಹೇಗೆ ಅಂತೇಳಿ ನೋಡುವ. ಸಲ್ಫ್ಯೂರಿಕ್ ಆಮ್ಲ ಶುಷ್ಕಕಾರಕವಾಗಿ ವರ್ತಿಸುವಂತಹ ಸಂದರ್ಭಗಳು ಯಾವೆಲ್ಲ? ಸಲ್ಫರ್ ಡೈಆಕ್ಸೈಡ್ SO2 ನ ತಯಾರಿಯಲ್ಲಿ, ಅದೇ ರೀತಿ HCl ಹೈಡ್ರೋಜನ್ ಕ್ಲೋರೈಡ್ ನ ತಯಾರಿಯಲ್ಲಿ, Cl2 ಕ್ಲೋರಿನಿನ ತಯಾರಿಯಲ್ಲಿ ನಮಗೆ ಪ್ರಯೋಗಶಾಲೆಯಲ್ಲಿ ಈ ಸಲ್ಫ್ಯೂರಿಕ್ ಆಮ್ಲವನ್ನು ಶುಷ್ಕಕಾರಕವಾಗಿ ಉಪಯೋಗಿಸಬಹುದು. ಹಾಗಾದ್ರೆ ಶುಷ್ಕಕಾರಕ ಅಂತ ಹೇಳಿದ್ರೆ ಏನು? ಒಂದು ಪದಾರ್ಥದಲ್ಲಿ ಇರುವಂತಹ ನೀರಿನಂಶ ಅಥವಾ ತೇವವನ್ನು ಹೀರುವಂತಹ ಪದಾರ್ಥವನ್ನು ನಾವು ಶುಷ್ಕಕಾರಕ ಅಂತ ಹೇಳ್ತೇವೆ. ಈ ಕ್ರಿಯೆಯನ್ನು ಶುಷ್ಕಗೊಳಿಸುವಿಕೆ ಅಂತ ಕರಿತೇವೆ. ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಶುಷ್ಕಕಾರಕ ಅಥವಾ ಡ್ರೈಯಿಂಗ್ ಏಜೆಂಟ್ ಆಗಿ ವರ್ತಿಸ್ತದೆ ಅಂತ ಹೇಳಿದ್ರೆ ಅವುಗಳ ತಯಾರಿಯಲ್ಲಿ ನೀರಾವಿ ಬಿಡುಗಡೆಯಾಗುವುದನ್ನು ಸಲ್ಫ್ಯೂರಿಕ್ ಆಮ್ಲ ಹೀರಿ ತೆಗಿತದೆ. ಆದ್ರೆ ಅಮೋನಿಯಾ ತಯಾರಿಯಲ್ಲಿ ಇದು ಯೋಗ್ಯ ಶುಷ್ಕಕಾರಕವಲ್ಲ. ಅಮೋನಿಯಾ ತಯಾರಿಯಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ಶುಷ್ಕಕಾರಕವಾಗಿ ಬಳಸಿದ್ರೆ ಅವುಗಳ ವರ್ತನೆಯಿಂದ ಅಮೋನಿಯಂ ಸಲ್ಫೇಟ್ ಉಂಟಾಗಬಹುದು. ಆದ ಕಾರಣ ಇಲ್ಲಿ ಯೋಗ್ಯವಾದ ಶುಷ್ಕಕಾರಕ ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿದೆ. ಇದನ್ನು ನಾವು ಅಮೋನಿಯಾ ತಯಾರಿಯಲ್ಲಿ ಕಲಿತುಕೊಂಡಿದ್ದೇವೆ. ಇನ್ನು ನಾವು ಸಲ್ಫ್ಯೂರಿಕ್ ಆಮ್ಲ ಲವಣಗಳೊಂದಿಗೆ ವರ್ತನೆ ಹೇಗೆ ಎಂಬುದಾಗಿ ತಿಳ್ಕೊಳ್ಳುವ. ನಾವು ಆಗಲೇ ಹೇಳಿದ ಹಾಗೆ ಪ್ರಯೋಗಶಾಲೆಯ ಇತರ ಎರಡು ಆಮ್ಲಗಳಾದ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ತಯಾರಿಯಲ್ಲಿ ನಮಗೆ ಸಲ್ಫ್ಯೂರಿಕ್ ಆಮ್ಲವನ್ನು ಧಾರಾಳವಾಗಿ ಉಪಯೋಗಿಸಬಹುದು. ಯಾವುದಾದರೂ ಕ್ಲೋರೈಡಿನೊಂದಿಗೆ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ವರ್ತಿಸುವಂತೆ ಮಾಡಿದ್ರೆ ನಮಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸಬಹುದು. ಅದೇ ರೀತಿಯಲ್ಲಿ ಯಾವುದಾದ್ರೂ ನೈಟ್ರೇಟ್ಗಳೊಂದಿಗೆ ಸಲ್ಫ್ಯೂರಿಕ್ ಆಮ್ಲವನ್ನು ವರ್ತಿಸುವಂತೆ ಮಾಡಿದ್ರೆ ನಮಗೆ ನೈಟ್ರಿಕ್ ಆಮ್ಲವನ್ನು ಉತ್ಪಾದಿಸಬಹುದು. ಆಗ ನಾವು ಯಾವ ಕ್ಲೋರೈಡ್ ಯಾವ ನೈಟ್ರೇಟ್ಗಳನ್ನು ತೆಗೆದುಕೊಳ್ಳುವ? ಉದಾಹರಣೆಗೆ ನಾವು NaCl ಸೋಡಿಯಂ ಕ್ಲೋರೈಡ್ ತೆಗೆದುಕೊಳ್ಳುವ. ಒಂದು ಪ್ರಮಾಣದಲ್ಲಿ ನಾವು NaCl ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡು ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದ್ರೆ ಅಲ್ಲಿ ನಮಗೆ ಉತ್ಪನ್ನವಾಗಿ ನಮಗೆ ಯಾವುದು ಸಿಗಬಹುದು? ಹೈಡ್ರೋಕ್ಲೋರಿಕ್ ಆಮ್ಲ ಸಿಗಬಹುದು. ಅದರ ಸಮೀಕರಣ ನೋಡಿ, NaCl plus H2SO4 gives NaHSO4 plus HCl. ತಿಳಿದ್ರೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಸೋಡಿಯಂ ಕ್ಲೋರೈಡ್ ನೊಂದಿಗೆ ವರ್ತಿಸಿ ಸ್ಥಾನ ಪಲ್ಲಟವನ್ನು ನಡೆಸಿದೆ. ಬಾಷ್ಪೀಕರಣ ಸ್ವಭಾವವಿರುವಂತಹ ಈ ಹೈಡ್ರೋಕ್ಲೋರಿಕ್ ಆಮ್ಲದ ಅಥವಾ ಆಸಿಡ್ ನ ಲವಣವಾಗಿರ್ತದೆ NaCl ಅಥವಾ ಯಾವುದೇ ಕ್ಲೋರೈಡ್. ಅದರ ಸ್ಥಾನ ಪಲ್ಲಟದಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುವ ಹಾಗೆ ಮಾಡಿದೆ ಈ ಸಲ್ಫ್ಯೂರಿಕ್ ಆಮ್ಲ. ಅದೇ ರೀತಿ KNO3 plus H2SO4 gives KHSO4 plus HNO3 ಅಂತ ಹೇಳಿದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿದ್ರೆ ನಮಗೆ HNO3 ಅಥವಾ ನೈಟ್ರಿಕ್ ಆಮ್ಲವನ್ನು ಉತ್ಪಾದಿಸಬಹುದು ಎಂಬುದಾಗಿ ತಿಳಿಯಿತು. ಈ HNO3 ಅಥವಾ ನೈಟ್ರಿಕ್ ಆಮ್ಲ ಕೂಡ ಬಾಷ್ಪೀಕರಣ ಸ್ವಭಾವವಿರುವಂತಹ ಇನ್ನೊಂದು ಆಸಿಡ್. ಅದರ ಲವಣವಾಗಿರುವಂತಹ ಪೊಟ್ಯಾಷಿಯಂ ನೈಟ್ರೇಟ್ ನ ಸ್ಥಾನ ಪಲ್ಲಟದಿಂದ ಸಲ್ಫ್ಯೂರಿಕ್ ಆಮ್ಲ ಏನ್ ಮಾಡಿದೆ? ಅದರ ನೈಟ್ರೇಟ್ ಸ್ಥಾನ ಪಲ್ಲಟಗೊಳಿಸಿ ಏನ್ ಮಾಡಿದೆ? ನಮಗೆ ನೈಟ್ರಿಕ್ ಆಮ್ಲವನ್ನು ಸಿಗುವಂತೆ ಮಾಡಿದೆ. ಹೀಗೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವನ್ನು ನಮಗೆ ಈ ಸಲ್ಫ್ಯೂರಿಕ್ ಆಮ್ಲದಿಂದ ತಯಾರಿಸಬಹುದು. ಇದು ಅದರ ಒಂದು ಅತಿ ಪ್ರಧಾನವಾದ ಉಪಯೋಗ ಅಂತಲೇ ಹೇಳ್ಬಹುದು. ಇನ್ನು ಮುಂದಕ್ಕೆ ನಮಗೆ ಸಲ್ಫ್ಯೂರಿಕ್ ಆಮ್ಲದ ಉತ್ಕರ್ಷಕ ಗುಣ ಹೇಗೆ ಎಂಬುದನ್ನು ತಿಳ್ಕೊಳ್ಳುವ. ಸಲ್ಫ್ಯೂರಿಕ್ ಆಮ್ಲ ಉತ್ಕರ್ಷಣಕಾರಿಯಾಗಿ ವರ್ತಿಸುತ್ತದೆ ಅಂತ ಹೇಳಿದ್ರೆ ಕೆಲವು ಲೋಹ ಮತ್ತು ಅಲೋಹಗಳನ್ನು ಸಲ್ಫ್ಯೂರಿಕ್ ಆಮ್ಲಗಳೊಂದಿಗೆ ವರ್ತಿಸುವಂತೆ ಮಾಡಿದ್ರೆ ನಮಗೆ ಅದರ ಉತ್ಕರ್ಷಕ ಗುಣವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಕಾರ್ಬನಿಗೆ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ಬಿಸಿ ಮಾಡಿದಾಗ ನಡೆಯುವಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ನೋಡಿದ್ರೆ ಅಲ್ಲಿ ಕಾರ್ಬನ್ ಅಂತ ಹೇಳುವಂತಹ ಒಂದು ಅಲೋಹ
ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳೋ ಉತ್ಪನ್ನ ಆಗುವಾಗ ಅಲ್ಲಿ ಸಲ್ಫ್ಯೂರಿಕ್ ಆಮ್ಲ ಉತ್ಕರ್ಷಣಕಾರಿಯಾಗಿ ಹೇಗೆ ವರ್ತಿಸಿದೆ ಅಂತ ಹೇಳಿ ನೋಡಬಹುದು. ನೋಡಿ ಸಮೀಕರಣ C+2H2SO4 gives CO2 plus 2SO2 plus 2H2. ಇಲ್ಲಿ ಕಾರ್ಬನ್ ಉತ್ಕರ್ಷಣ ಸ್ಥಿತಿ ಎಷ್ಟಾಗಿದೆ ಪ್ರವರ್ತಕದಲ್ಲಿ? ನೋಡಿ 0. CO2 ಆಗುವಾಗ ಕಾರ್ಬನ್ ಉತ್ಕರ್ಷಣ ಸ್ಥಿತಿ +4. ಅಂದರೆ ಇಲ್ಲಿ ಕಾರ್ಬನ್ ಉತ್ಕರ್ಷಣ ಸ್ಥಿತಿ 0 ಯಾಕೆ? ಯಾವುದೇ ಮೂಲ ವಸ್ತು ಅದರ ಆಣ್ವಿಕ ರೂಪದಲ್ಲಿ ಅದರ ಉತ್ಕರ್ಷಣ ಸ್ಥಿತಿ 0 ಎಂಬುದಾಗಿ ನೀವು 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಆದರೆ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಆಕ್ಸಿಜನ್ ಉತ್ಕರ್ಷಣ ಸ್ಥಿತಿ -2, ಆಗ ಕಾರ್ಬನ್ ಉತ್ಕರ್ಷಣ ಸ್ಥಿತಿಯಲ್ಲಿ +4 ಎಂಬುದಾಗಿ ತಿಳಿಯುತ್ತದೆ. ಆಗ ಕಾರ್ಬನ್ ಉತ್ಕರ್ಷಣ ಸ್ಥಿತಿ 0 ಇಂದ +4ಗೆ ಹೆಚ್ಚಾಗಿದೆ. ಆದ ಕಾರಣ ಕಾರ್ಬನ್ ನಲ್ಲಿ ಉತ್ಕರ್ಷಣೆ ಜರುಗಿದೆ. ಅದರಿಂದ ಸಲ್ಫ್ಯೂರಿಕ್ ಆಮ್ಲ ಅಲ್ಲಿ ಅದರ ಉತ್ಕರ್ಷಣೆಗೆ ಸಹಕಾರಿಯಾದಂತ ಆಮ್ಲವಾದ ಕಾರಣ ಅದನ್ನು ನಮಗೆ ಉತ್ಕರ್ಷಣಕಾರಿ ಅಂತ ಕರಿಬಹುದು. ಅಲ್ಲದೆ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಅಪಘರ್ಷಣೆ ಜರುಗಿದೆ. ಹೇಗೆ ಹೇಳ್ಬಹುದು? ಸಲ್ಫ್ಯೂರಿಕ್ ಆಮ್ಲ H2SO4 ನಲ್ಲಿ ನೋಡಿ, ಅಲ್ಲಿ H ನ ಉತ್ಕರ್ಷಣ ಸ್ಥಿತಿ +1, ಆಕ್ಸಿಜನ್ ನ ಉತ್ಕರ್ಷಣ ಸ್ಥಿತಿ -2. ಒಟ್ಟಾಗಿ ನಾವು ಸಲ್ಫರ್ ನ ಉತ್ಕರ್ಷಣ ಸ್ಥಿತಿ ಕಂಡುಹಿಡಿದು ನೋಡಿದ್ರೆ ಅಲ್ಲಿ ಅದರ ಉತ್ಕರ್ಷಣ ಸ್ಥಿತಿ +6 +6. ಆದರೆ ಉತ್ಪನ್ನವಾದ SO2 ನಲ್ಲಿ ಸಲ್ಫರ್ ಡೈಆಕ್ಸೈಡ್ ನಲ್ಲಿ ಆಕ್ಸಿಜನ್ ಉತ್ಕರ್ಷಣ ಸ್ಥಿತಿ -2, ಆದ ಕಾರಣ ಸಲ್ಫರ್ ನ ಉತ್ಕರ್ಷಣ ಸ್ಥಿತಿಯಲ್ಲಿ +4. ಆದ ಕಾರಣ +6ರಿಂದ +4ಕ್ಕೆ ಉತ್ಕರ್ಷಣ ಸ್ಥಿತಿ ಇಳಿದಿದೆ ಅಥವಾ ಕಡಿಮೆಯಾಗಿದೆ. ಇದರಿಂದ ನಮಗೆ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಅಪಘರ್ಷಣೆ ಜರುಗಿದೆ ಎಂಬುದು ತಿಳಿಯುತ್ತದೆ. ಇದೇ ರೀತಿ ಇನ್ನೊಂದು ಲೋಹ ಕಾಪರ್, ತಾಮ್ರದೊಂದಿಗೆ ಸಲ್ಫ್ಯೂರಿಕ್ ಆಮ್ಲ ವರ್ತಿಸುವಂತಹ ಸಮೀಕರಣವನ್ನು ನೋಡಿ. Cu plus 2H2SO4 gives CuSO4 plus SO2 plus 2H2. ಇಲ್ಲಿ ಕೂಡ ನೋಡಿ Cu ನ ಉತ್ಕರ್ಷಣ ಸ್ಥಿತಿ 0, ಆದ್ರೆ CuSO4 ನಲ್ಲಿ Cu ನ ಉತ್ಕರ್ಷಣ ಸ್ಥಿತಿ +2. Cu ನ ಉತ್ಕರ್ಷಣ ಸ್ಥಿತಿ ಹೆಚ್ಚಾಗಿದೆ. ಕಾಪರ್ ಅಥವಾ ತಾಮ್ರದ ಉತ್ಕರ್ಷಣ ಸ್ಥಿತಿ ಅದು ಅಯಾನ್ ಆಗುವಾಗ ಹೆಚ್ಚಾಗಿದೆ. ಅದರಿಂದ ನಮಗೆ ಅಲ್ಲಿ ಉತ್ಕರ್ಷಣೆ ಜರುಗಿದೆ ಅಂತ ಹೇಳ್ಬೋದು. ಇದರ ಉತ್ಕರ್ಷಣೆಗೆ ಕಾರಣವಾದ ಉತ್ಕರ್ಷಣಕಾರಿ ಯಾವುದು? ಸಲ್ಫ್ಯೂರಿಕ್ ಆಮ್ಲ. ಇಲ್ಲಿ ಕೂಡ ಸಲ್ಫ್ಯೂರಿಕ್ ಆಮ್ಲದಲ್ಲಿ S ನ ಉತ್ಕರ್ಷಣ ಸ್ಥಿತಿ +6, SO2 ನಲ್ಲಿ ಅದರ ಉತ್ಕರ್ಷಣ ಸ್ಥಿತಿ +4, ಆಗ +6 ನಿಂದ +4ಗೆ ಅದು ಕಡಿಮೆಯಾಗಿದೆ. ಆದ ಕಾರಣ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಅಪಘರ್ಷಣೆ ಜರುಗಿದೆ ಎಂಬುದು ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಉತ್ಕರ್ಷಣಕಾರಿ ಎಂಬುದು ಇದರಿಂದಲೂ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇನ್ನು ಉತ್ಕರ್ಷಣೆ ಮತ್ತು ಅಪಘರ್ಷಣೆಗಳ ಬಗ್ಗೆ ನೀವು 9ನೇ ಕ್ಲಾಸಲ್ಲಿ ತಿಳಿದಿದ್ದೀರಿ. ಏನು ಅಂತ ತಿಳಿದಿದ್ದೀರಿ? ಉತ್ಕರ್ಷಣ ಸ್ಥಿತಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚಾಗುದಿದ್ರೆ ಅದು ಉತ್ಕರ್ಷಣೆ, ಉತ್ಕರ್ಷಣ ಸ್ಥಿತಿ ಕಡಿಮೆ ಆದ್ರೆ ಅಪಘರ್ಷಣೆ. ಅದು ಯಾಕೆ ಅಂತ ಹೇಳ್ಬಹುದಾ? ಉತ್ಕರ್ಷಣ ಸ್ಥಿತಿ ಹೆಚ್ಚಾಗುವುದು ಅಂತ ಹೇಳಿದ್ರೆ ಆ ಮೂಲ ವಸ್ತುವಿನ ಪರಮಾಣು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಿದೆ ಎಂಬುದು ಅರ್ಥ. ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವುದೇ ಉತ್ಕರ್ಷಣೆ. ಅದರಿಂದ ಉತ್ಕರ್ಷಣ ಸ್ಥಿತಿ ಅದರದ್ದು ಹೆಚ್ಚಾಗ್ತದೆ. ಆದ್ರೆ ಅಪಘರ್ಷಣೆ ಅಂತ ಹೇಳಿದ್ರೆ ಏನು? ಉತ್ಕರ್ಷಣ ಸ್ಥಿತಿ ಕಡಿಮೆ ಆಗುವುದು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವುದು. ಇದರಿಂದ ಉತ್ಕರ್ಷಣ ಸ್ಥಿತಿ ಕಡಿಮೆ ಆಗುವುದು, ಇದುವೇ ಅಪಕರ್ಷಣೆ. ಅದರಿಂದ ನಮಗೆ ಉತ್ಕರ್ಷಣೆ ಅಪಘರ್ಷಣೆಗಳನ್ನು ಸರಿಯಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ಈ ಎರಡು ಸಮೀಕರಣಗಳಿಂದ. ಇಲ್ಲಿ ನಮಗೆ ಸಲ್ಫ್ಯೂರಿಕ್ ಆಮ್ಲ ಎರಡು ಸಂದರ್ಭಗಳಲ್ಲಿ ಕೂಡ ಉತ್ಕರ್ಷಣಕಾರಿಯಾಗಿ ವರ್ತಿಸಿದೆ ಎಂಬುದು ತಿಳಿಯುತ್ತದೆ. ಇದರಿಂದ ಇದರ ಉತ್ಕರ್ಷಕ ಗುಣ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಇನ್ನು ನಮಗೆ ಸಲ್ಫೇಟ್ಗಳನ್ನು ಪತ್ತೆ ಹಚ್ಚುವುದು ಹೇಗೆ ಎಂಬುದನ್ನು ಕೊನೆಯದಾಗಿ ತಿಳ್ಕೊಳ್ಬೇಕು. ಸಲ್ಫೇಟ್ಗಳು ಸಲ್ಫ್ಯೂರಿಕ್ ಆಮ್ಲದ ಲವಣಗಳು. ಯಾವುದಾದ್ರೂ ಸಲ್ಫೇಟ್ ಅನ್ನು ಅದು ಸಲ್ಫೇಟೇ ಹೌದು ಎಂಬುದಾಗಿ ಹೇಗೆ ತಿಳ್ಕೊಳ್ಬಹುದು? ಅದಕ್ಕೆ ಒಂದು ಪ್ರಯೋಗವಿದೆ. ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ನ ದ್ರಾವಣವನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಬೇರಿಯಂ ಕ್ಲೋರೈಡಿನ ದ್ರಾವಣವನ್ನು ಸೇರಿಸಬೇಕು. ಆಗ ಅಲ್ಲಿ ಬಿಳಿಯ ಅಧಕ್ಷೇಪ ಉಂಟಾಗ್ತದೆ. ಮತ್ತೆ ಅದಕ್ಕೆ ನಾವು ಸ್ವಲ್ಪ ಪ್ರಬಲವಾದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಆ ಬಿಳಿಯ ಅಧಕ್ಷೇಪದಲ್ಲಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ. ಇದರಿಂದ ಏನು ಅಂತ ತಿಳ್ಕೊಳ್ಬಹುದು? ಅದರ ಸಮೀಕರಣವನ್ನು ಬರೆದು ನೋಡಿ.
Na2SO4 plus BaCl2 gives BaSO4 plus 2NaCl. ಇಲ್ಲಿ ನೀರಿನಲ್ಲಿ ವಿಲೀನವಾಗುವ ಪದಾರ್ಥ ಯಾವುದು? NaCl, ಸೋಡಿಯಂ ಕ್ಲೋರೈಡ್. ಆದ್ರೆ ಬಿಳಿ ಅಧಕ್ಷೇಪ ಯಾವುದ್ರದು? ಬೇರಿಯಂ ಸಲ್ಫೇಟ್ನದು ಉತ್ಪನ್ನ. ಬೇರಿಯಂ ಸಲ್ಫೇಟ್ ಇದೆ ಅಲ್ವಾ, ಅದ್ರ ಬಿಳಿ ಅಧಕ್ಷೇಪ ಅಲ್ಲಿ ಸಿಗುವಂಥದ್ದು. ಅದಕ್ಕೆ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿದಾಗ ಏನಾಗ್ತದೆ? ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಈ ಬೇರಿಯಂ ಸಲ್ಫೇಟ್ನ ಬಿಳಿ ಅಧಕ್ಷೇಪ ವಿಲೀನವಾಗುವುದಿಲ್ಲ. ಆದ ಕಾರಣ ಅದು ಹಾಗೆಯೇ ಉಳಿತದೆ. ಅದರಿಂದ ನಮಗೆ ನಾವು ತೆಗೆದುಕೊಂಡ ಲವಣ ಸಲ್ಫೇಟ್ ಎಂಬುದು ಖಚಿತವಾಗಿ ತಿಳಿಯುತ್ತದೆ. ಇದರ ವಿಡಿಯೋವನ್ನು ನೋಡಿ. ಸಲ್ಫೇಟುಗಳನ್ನು ಪತ್ತೆ ಹಚ್ಚುವ ವಿಧಾನ. ನಿಮಗೆ ನೀಡಲಾದ ಲವಣವು ಸಲ್ಫೇಟ್ ಆಗಿದೆಯೋ ಅಲ್ಲವೋ ಎಂಬುದನ್ನು ಹೇಗೆ ಪತ್ತೆ ಹಚ್ಚಬಹುದು? ಒಂದು ಟೆಸ್ಟ್ ಟ್ಯೂಬಿನಲ್ಲಿ ಪರಿಶೀಲಿಸಬೇಕಾದ ಲವಣದ ದ್ರಾವಣವನ್ನು ತಯಾರಿಸಿರಿ. ಇದಕ್ಕೆ ಸ್ವಲ್ಪ ಬೇರಿಯಂ ಕ್ಲೋರೈಡಿನ ದ್ರಾವಣವನ್ನು ಸೇರಿಸಿರಿ. ಈಗ ಕಾಣುವುದೇನು? ಈ ಬಿಳಿಯ ಅಧಕ್ಷೇಪವು ಬೇರಿಯಂ ಸಲ್ಫೇಟಿನದ್ದಾಗಿದೆ. ಇದಕ್ಕೆ ಸ್ವಲ್ಪ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿರಿ. ಅಧಕ್ಷೇಪವು ವಿಲೀನವಾಗುವುದಿಲ್ಲ ಅಲ್ಲವೇ? ಆದ್ದರಿಂದ ಈ ಲವಣವು ಸಲ್ಫೇಟ್ ಆಗಿದೆ. ವಿಡಿಯೋವನ್ನು ನೋಡಿದಿರಲ್ಲವೇ? ಇನ್ನು ಮುಂದಕ್ಕೆ ಇದೇ ರೀತಿ 2 ಸಲ್ಫೇಟ್ಗಳನ್ನು ಚಟುವಟಿಕೆಗಳಾಗಿ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಆ ಸಲ್ಫೇಟ್ಗಳ ಪತ್ತೆ ಹಚ್ಚುವಿಕೆ ಹೇಗೆ? ಇದೇ ರೀತಿ ನಾವು ಮೊದಲು ಹೇಳಿದ ಹಾಗೆ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಮೆಗ್ನೀಷಿಯಂ ಸಲ್ಫೇಟ್, ಅದೇ ತರ ಇನ್ನು ಜಿಂಕ್ ಸಲ್ಫೇಟ್, 2 ಸಲ್ಫೇಟ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಪಟ್ಟಿಯಲ್ಲಿ. ಈ ಸಲ್ಫೇಟ್ ಲವಣ ದ್ರಾವಣಗಳಿಗೂ ನಾವು ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿ ನೋಡಬೇಕು. ಆಗ ಬೇರಿಯಂ ಸಲ್ಫೇಟ್ನ ಬಿಳಿ ಅಧಕ್ಷೇಪ ಉಂಟಾಗ್ತದೆ. ಅಲ್ಲಿ ನಮಗೆ ಯಾವ ಉತ್ಪನ್ನ ಉಂಟಾಗ್ತದೆ, ಅಲ್ಲಿ ಯಾವ ಬದಲಾವಣೆ ಬಣ್ಣದಲ್ಲಿ, ಇದನ್ನೆಲ್ಲ ನಮಗೆ ಆ ಪಟ್ಟಿಯಲ್ಲಿ ಭರ್ತಿ ಮಾಡಲಿಕ್ಕೆ ಇದೆ. ಅಲ್ಲಿ ನಿರೀಕ್ಷಣೆಯನ್ನು ನಾವು ಬರಿಬೇಕು. ಮೊದಲಾಗಿ ಅಲ್ಲಿ ನಿರೀಕ್ಷಣೆ ಏನು? ಬಿಳಿಯ ಅಧಕ್ಷೇಪ ಉಂಟಾಗುವಂಥದ್ದು ಬೇರಿಯಂ ಸಲ್ಫೇಟ್ನದು. ಮತ್ತೆ ಪುನಃ ಕೊನೆಗೆ ನಾವು ಅದಕ್ಕೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸ್ತೇವೆ. ಆಗಲೂ ಬಿಳಿಯ ಅಧಕ್ಷೇಪ ಹಾಗೆ ಉಳಿತದೆ. ಅದಕ್ಕೆ ಕಾರಣ ಏನು? ಬೇರಿಯಂ ಸಲ್ಫೇಟ್ ಈ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವಿಲೀನವಾಗುವುದಿಲ್ಲ. ಆದ ಕಾರಣ ಬಿಳಿಯ ಅಧಕ್ಷೇಪ ಹಾಗೆ ಉಳಿತದೆ. ಇದು ಅಲ್ಲಿ ನಿರೀಕ್ಷಣೆಯಲ್ಲಿ ಭರ್ತಿ ಮಾಡಬೇಕು. ಆದ ಕಾರಣ ನಮಗೆ ಸಲ್ಫೇಟ್ನ ಪತ್ತೆ ಹಚ್ಚುವಿಕೆ ಇನ್ನೊಮ್ಮೆ ಸರಿಯಾಗಿ ಹೇಳುವ, ಯಾವುದೇ ಒಂದು ಸಲ್ಫೇಟ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಅದರ ದ್ರಾವಣಕ್ಕೆ ನಾವು ಬೇರಿಯಂ ಕ್ಲೋರೈಡ್ ದ್ರಾವಣ ಸೇರಿಸಿದಾಗ ಉಂಟಾಗುವ ಬಿಳಿ ಅಧಕ್ಷೇಪಕ್ಕೆ ಪುನಃ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಅದು ಅದರಲ್ಲಿ ವಿಲೀನವಾಗದ ಕಾರಣ ಬಿಳಿ ಅಧಕ್ಷೇಪ ಹಾಗೆಯೇ ಉಳಿತದೆ. ಇನ್ನು ಕೊನೆಯದಾಗಿ 2 ಅಸೈನ್ಮೆಂಟ್ಗಳನ್ನು ಬರೆದುಕೊಳ್ಳಿ. ಅದನ್ನು ನೀವು ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಕೆಮಿಸ್ಟ್ರಿ ಅಧ್ಯಾಪಕರಿಗೆ ಕಳಿಸಬೇಕು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.